ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆರ್.ಜೆ. ವಿಸ್ಮಯ. ಸ್ನೇಹಿತರೆ, ಇವತ್ತಿನ ವಿಷಯ ನಮ್ಮ ಭೂಮಿಯ ಮೇಲೆ ಇರುವ ವಿಶ್ವದ ಅತ್ಯಂತ ಅಪಾಯಕಾರಿ ಸ್ಥಳಗಳು. ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ. ಹಾಗಾದ್ರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ತುಂಬಾ ಇಂಟರೆಸ್ಟಿಂಗ್ ಆಗಿ ಇರುತ್ತೆ. ಮತ್ತು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ನಾವು ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಹಾಗೆ ಫೇಸ್ಬುಕ್ ಅಲ್ಲಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡೋದನ್ನ ಮರೆಯಬೇಡಿ. ಹಾಗಾದರೆ ಬನ್ನಿ, ಇನ್ನು ಏಕೆ ತಡ, ವಿಡಿಯೋ ಶುರು ಮಾಡೋಣ. ಎಲಿಫೆಂಟ್ ಕಿಂಗ್ಡಮ್ ಥೈಲ್ಯಾಂಡ್. ಇದು ಥೈಲ್ಯಾಂಡ್ನಲ್ಲಿರುವ 2 ಆನೆ ಅಭಯಾರಣ್ಯಗಳ ಹೆಸರು. ಒಂದು ಚಿಯಾಂಗ್ ಮಾಯ್ ಮತ್ತು ಇನ್ನೊಂದು ಕೋ ಸಮುಯಿ. ರಕ್ಷಿಸಲ್ಪಟ್ಟ ಆನೆಗಳಿಗೆ ಸುರಕ್ಷಿತ ಮತ್ತು ನೈಸರ್ಗಿಕ ಪರಿಸರವನ್ನು ಒದಗಿಸಲು 2 ಅಭಯಾರಣ್ಯಗಳು ಸಮರ್ಪಿತವಾಗಿವೆ. ಅಲ್ಲಿ ಅವರು ಮುಕ್ತವಾಗಿ ತಿರುಗಾಡಲು, ಸಾಮಾಜಿಕವಾಗಿ ಮತ್ತು ಸರಿಯಾದ ಆರೈಕೆಯನ್ನು ಪಡೆಯಬಹುದು. ಥೈಲ್ಯಾಂಡ್ ಅನ್ನು ಸಾಮಾನ್ಯವಾಗಿ ಲ್ಯಾಂಡ್ ಆಫ್ ಸ್ಮೈಲ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಅದಕ್ಕೆ ಹೆಸರುವಾಸಿಯಾಗಿದೆ. ಶ್ರೀಮಂತ ಸಂಸ್ಕೃತಿ, ಸುಂದರವಾದ ದೇವಾಲಯಗಳು, ಬೆರಗುಗೊಳಿಸುವ ಕಡಲತೀರಗಳು ಮತ್ತು ರುಚಿಕರವಾದ ಆಹಾರ. ಆನೆಗಳು ಥಾಯ್ ಸಂಸ್ಕೃತಿಯಲ್ಲಿ ಪೂಜಿಸಲ್ಪಡುತ್ತವೆ ಮತ್ತು ಅವುಗಳ ಕಲೆ, ಪುರಾಣ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಹಲವು ಅಂಶಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಫ್ರೆಂಡ್ಸ್, ಫ್ರೇಸರ್ ಐಲ್ಯಾಂಡ್, ಆಸ್ಟ್ರೇಲಿಯಾ. ಆಗ್ನೇಯ ಕರಾವಳಿಯಲ್ಲಿ ಹರ್ವೆ ಬೇ ಬಳಿ ವಿಶ್ವದ ಅತಿದೊಡ್ಡ ಮರಳು ದ್ವೀಪ. 123 ಕಿಲೋಮೀಟರ್ಸ್ 76 ಮೈಲಿ ಉದ್ದ, 22 ಕಿಲೋಮೀಟರ್ಸ್ 14 ಮೈಲಿ ಅಗಲ ಮತ್ತು 1,84,000 ಹೆಕ್ಟೇರ್ 710 ಚದರ ಮೈಲಿ ವಿಸ್ತೀರ್ಣ. ಕ್ವೀನ್ಸ್ಲ್ಯಾಂಡ್ನ ಅತಿದೊಡ್ಡ ದ್ವೀಪ ಮತ್ತು ಆಸ್ಟ್ರೇಲಿಯಾದಲ್ಲಿ 6ನೇ ದೊಡ್ಡದು. ವೈವಿಧ್ಯಮಯ ಭೂದೃಶ್ಯಗಳು, ಉತ್ತಮವಾದ ಮರಳಿನ ದಿಬ್ಬಗಳು, ಕೆಲವು 250 ಮೀಟರ್ಗಳನ್ನು ತಲುಪುತ್ತದೆ. ಸೊಂಪಾದ ಮಳೆಕಾಡುಗಳು, ಸ್ಫಟಿಕ ಸ್ಪಷ್ಟ ಸಿಹಿನೀರಿನ ಸರೋವರಗಳು, ಪ್ರಪಂಚದ ಅರ್ಧದಷ್ಟು ದಿಬ್ಬದ ಸರೋವರಗಳನ್ನು ಒಳಗೊಂಡಂತೆ ಮ್ಯಾಂಗ್ರೋವ್ ಕಾಡುಗಳು ಮತ್ತು ವೈಲ್ಡ್ ಫ್ಲವರ್ ಹೀತ್ಗಳು. ವನ್ಯಜೀವಿ, ಡಿಂಗೋಗಳು, ಕಾಡು ನಾಯಿಗಳು, ವಾಲಾಬಿಗಳು, ಪೊಸಂಗಳು, 230ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಮತ್ತು ಸುತ್ತಮುತ್ತಲಿನ ನೀರಿನಲ್ಲಿ ಸಮುದ್ರ ಜೀವಿಗಳು. ನೈಸರ್ಗಿಕ ಅದ್ಭುತಗಳು, 75 ಮೈಲಿ ಬೀಚ್, ವಿವಿಧ ವರ್ಣಗಳಲ್ಲಿ ಬಣ್ಣದ ಮರಳುಗಳು, ಸಿಹಿನೀರಿನ ತೊರೆಗಳು ಮತ್ತು ಮರಳು ದ್ವೀಪದಲ್ಲಿ ವಿಶ್ವದ ಅತಿದೊಡ್ಡ ಅನಿಯಂತ್ರಿತ ಜಲಚರ. ಫ್ರೆಂಡ್ಸ್, ಲೇಕ್ ನ್ಯೋಸ್, ಕ್ಯಾಮರೂನ್. ವಾಯುವ್ಯ ಪ್ರದೇಶದಲ್ಲಿ ಒಂದು ಕುಳಿ ಸರೋವರವಾಗಿದ್ದು, ರಾಜಧಾನಿಯಾದ ಯೌಂಡೆಯ ವಾಯುವ್ಯಕ್ಕೆ ಸುಮಾರು 315 ಕಿಲೋಮೀಟರ್ಸ್ 196 ಮೈಲಿ ಇದೆ. ಇದು ಜ್ವಾಲಾಮುಖಿ ಚಟುವಟಿಕೆಯ ಕ್ಯಾಮರೂನ್ ರೇಖೆಯ ಉದ್ದಕ್ಕೂ ಓಕು ಜ್ವಾಲಾಮುಖಿ ಬಯಲಿನಲ್ಲಿ ನಿಷ್ಕ್ರಿಯ ಜ್ವಾಲಾಮುಖಿಯ ಪಾರ್ಶ್ವದ ಮೇಲಿರುವ ಆಳವಾದ ಸರೋವರವಾಗಿದೆ. ಸರೋವರವು 1986 ರಲ್ಲಿ ಲಿಮ್ನಿಕ್ ಸ್ಫೋಟಕ್ಕೆ ಹೆಸರುವಾಸಿಯಾಗಿದೆ. ಇದು 1700ಕ್ಕೂ ಹೆಚ್ಚು ಜನರು ಮತ್ತು ಸಾವಿರಾರು ಜಾನುವಾರುಗಳನ್ನು ಕೊಂದಿತು. ಸರೋವರದ ಆಳದಿಂದ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದರಿಂದ ಸ್ಫೋಟ ಸಂಭವಿಸಿದೆ. ಇಂದು ನ್ಯೋಸ್ ಸರೋವರವು ಜನಪ್ರಿಯ ಪ್ರವಾಸಿ ತಾಣವಾಗಿದೆ ಮತ್ತು ಸರೋವರದ ಸುತ್ತಲೂ ಹಲವಾರು ವಸತಿಗೃಹಗಳು ಮತ್ತು ಶಿಬಿರಗಳಿವೆ. ಪ್ರವಾಸಿಗರು ಹೈಕಿಂಗ್, ಬೈಕಿಂಗ್ ಮತ್ತು ದೋಣಿ ಪ್ರವಾಸಗಳನ್ನು ಆನಂದಿಸಬಹುದು. ಫ್ರೆಂಡ್ಸ್, ಮೌಂಟ್ ವಾಷಿಂಗ್ಟನ್, ಹ್ಯಾಂಪ್ಶೈರ್, ಯುನೈಟೆಡ್ ಸ್ಟೇಟ್ಸ್. ಇದು ಈಶಾನ್ಯ ಯುನೈಟೆಡ್ ಸ್ಟೇಟ್ಸ್ನ ಅತಿ ಎತ್ತರದ ಶಿಖರವಾಗಿದೆ. ಇದು ನ್ಯೂ ಹ್ಯಾಂಪ್ಶೈರ್ನ ಸಾರ್ಜೆಂಟ್ನ ಖರೀದಿಯಲ್ಲಿದೆ ಮತ್ತು 6,288 ಅಡಿ ಎತ್ತರವನ್ನು ಹೊಂದಿದೆ. ಮೌಂಟ್ ವಾಷಿಂಗ್ಟನ್ ಜನಪ್ರಿಯ ಪಾದಯಾತ್ರೆಯ ತಾಣವಾಗಿದೆ, ಆದರೆ ಅಲ್ಲಿ ಸಂಭವಿಸಬಹುದಾದ ಸವಾಲಿನ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ ತಿಳಿದಿರುವುದು ಮುಖ್ಯವಾಗಿದೆ. ಹೆಚ್ಚಿನ ಗಾಳಿ, ಘನೀಕರಿಸುವ ತಾಪಮಾನ ಮತ್ತು ಹವಾಮಾನದಲ್ಲಿನ ಹಠಾತ್ ಬದಲಾವಣೆಗಳಿಂದಾಗಿ ಶೃಂಗಸಭೆಯನ್ನು ಸಾಮಾನ್ಯವಾಗಿ ವಿಶ್ವದ ಕೆಟ್ಟ ಹವಾಮಾನದ ನೆಲೆ ಎಂದು ಕರೆಯಲಾಗುತ್ತದೆ. ನೀವು ಮೌಂಟ್ ವಾಷಿಂಗ್ಟನ್ ಅನ್ನು ಏರಲು ಯೋಜಿಸುತ್ತಿದ್ದರೆ ನಿಮ್ಮ ಸಂಶೋಧನೆಯನ್ನು ಮಾಡಲು ಮರೆಯದಿರಿ ಮತ್ತು ಯಾವುದಕ್ಕೂ ಸಿದ್ಧರಾಗಿರಿ.
ಫ್ರೆಂಡ್ಸ್, ಕವಾಹ್ ಲೆಜೆಂಡ್ ವಾಲ್ಕೆನೋ ಇಂಡೋನೇಷ್ಯಾ. ಕವಾಹ್ ಲೆಜೆಂಡ್ 2014ರಲ್ಲಿ ಒಮ್ಮೆ ಸ್ಫೋಟಿಸಿತು, ಆದರೆ ಇದು ಇತ್ತೀಚೆಗೆ ಕ್ರಿಯಾತ್ಮಕವಾಗಿಲ್ಲ. ಜ್ವಾಲಾಮುಖಿಯನ್ನು ಸುತ್ತುವರೆದಿರುವ ಪ್ರದೇಶವು ಜನನಿಬಿಡವಾಗಿಲ್ಲ, ಆದರೆ ಇದು ಪ್ರವಾಸಿಗರಿಗೆ ಜನಪ್ರಿಯ ತಾಣವಾಗಿದೆ. ಪ್ರವಾಸಿಗರು ಜಲಾಶಯದ ಮೇಲೆ ದೋಣಿ ಸವಾರಿ ಮಾಡಲು, ಜ್ವಾಲಾಮುಖಿಯನ್ನು ಏರಲು ಅಥವಾ ಜಲಾಶಯದ ಮಧ್ಯದಲ್ಲಿರುವ ಒಂದು ಚಿಕ್ಕ ದ್ವೀಪಕ್ಕೆ ಭೇಟಿ ನೀಡಲು ಆಯ್ಕೆ ಮಾಡಬಹುದು. ಕವಾಹ್ ಲೆಜೆಂಡ್ ಅದರ ಅದ್ಭುತವಾದ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಜಲಾಶಯದ ಹಸಿರು ನೀರು ಮತ್ತು ಜ್ವಾಲಾಮುಖಿಯ ಸಕ್ರಿಯ ಆವಿಯು ಒಂದು ಅದ್ಭುತವಾದ ದೃಶ್ಯವನ್ನು ರಚಿಸುತ್ತದೆ. ಜ್ವಾಲಾಮುಖಿ ಮತ್ತು ಸುತ್ತಮುತ್ತಲಿನ ಪ್ರದೇಶವು ಇಂಡೋನೇಷ್ಯಾದ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಫ್ರೆಂಡ್ಸ್, ನೈಕಾ ಕ್ರಿಸ್ಟಲ್ ಕೇವ್ ಮೆಕ್ಸಿಕೋ. ದೈತ್ಯ ಕ್ರಿಸ್ಟಲ್ ಗುಹೆ ಎಂದೂ ಕರೆಯಲ್ಪಡುವ ಕ್ರಿಸ್ಟಲ್ಗಳ ಗುಹೆಯು ಮೆಕ್ಸಿಕೋದ ಚಿಹುವಾದಲ್ಲಿನ ನೈಕಾ ಮೈನ್ನಲ್ಲಿ ಮೇಲ್ಮೈಯಿಂದ 300 ಮೀಟರ್ 1000 ಅಡಿ ಕೆಳಗಿರುವ ನೈಸರ್ಗಿಕ ಗುಹೆಯಾಗಿದೆ. ಹೊಸ ಸುರಂಗವನ್ನು ಉತ್ಖನನ ಮಾಡುತ್ತಿದ್ದ ಗಣಿಗಾರರಿಂದ 2000ರಲ್ಲಿ ಈ ಗುಹೆಯನ್ನು ಕಂಡುಹಿಡಿಯಲಾಯಿತು. ಗುಹೆಯೊಳಗಿನ ಪರಿಸ್ಥಿತಿಗಳು ವಿಪರೀತವಾಗಿದ್ದು, ತಾಪಮಾನವು 58 ಡಿಗ್ರಿ ಸಿ (136 ಡಿಗ್ರಿ ಫ್ಯಾರನ್ಹೀಟ್) ವರೆಗೆ ತಲುಪುತ್ತದೆ ಮತ್ತು 100% ಆರ್ದ್ರತೆಯ ಮಟ್ಟಗಳು. ವಿಶೇಷ ರಕ್ಷಣಾ ಸಾಧನಗಳಿಲ್ಲದೆ ಕೆಲವು ನಿಮಿಷಗಳಿಗಿಂತ ಹೆಚ್ಚು ಕಾಲ ಗುಹೆಯಲ್ಲಿ ಉಳಿಯಲು ಮಾನವರಿಗೆ ಇದು ಸಾಧ್ಯವಾಗುವುದಿಲ್ಲ. ಫ್ರೆಂಡ್ಸ್, ಮಾಡಿಡಿ ನ್ಯಾಷನಲ್ ಪಾರ್ಕ್ ಬೊಲಿವಿಯಾ. ಉದ್ಯಾನವು ಬೊಲಿವಿಯಾದ ಉತ್ತರ ಭಾಗದಲ್ಲಿರುವ ಒಂದು ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದು ಮೇಲಿನ ಅಮೆಜಾನ್ ನದಿಯ ಜಲಾನಯನ ಪ್ರದೇಶದಲ್ಲಿದೆ. ಇದು 18,958 ಕಿಮಿ ಚೌಕಾಕಾರ ವ್ಯಾಪ್ತಿಯನ್ನು ಹೊಂದಿದೆ. ಮಾಡಿಡಿ ರಾಷ್ಟ್ರೀಯ ಉದ್ಯಾನವು ವಿಶ್ವದ ಅತ್ಯಂತ ಜೀವವೈವಿಧ್ಯಮಯ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಒಂದಾಗಿದೆ. ಇದು 272 ಜಾತಿಯ ಸಸ್ತನಿಗಳು, 1254 ಜಾತಿಯ ಪಕ್ಷಿಗಳು, 496 ಜಾತಿಯ ಮೀನುಗಳು, 213 ಜಾತಿಯ ಅಂಗಾಂಶಗಳು, 204 ಜಾತಿಯ ಸರೀಸೃಪಗಳು, 1,20,000 ಜಾತಿಯ ಕೀಟಗಳು ಮತ್ತು 20,000 ಜಾತಿಯ ಸಸ್ಯಗಳನ್ನು ಹೊಂದಿದೆ. ಮಾಡಿಡಿ ರಾಷ್ಟ್ರೀಯ ಉದ್ಯಾನವು ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಉದ್ಯಾನವನದ ವೈವಿಧ್ಯಮಯ ಜೀವವೈವಿಧ್ಯತೆಯನ್ನು ನೋಡಲು ಬರುತ್ತಾರೆ. ಫ್ರೆಂಡ್ಸ್, ವ್ಯಾಲಿ ಆಫ್ ಡೆತ್, ರಷ್ಯಾ. ಹಲವಾರು ವಿಭಿನ್ನ ಸ್ಥಳಗಳಿಗೆ ಅಡ್ಡ ಹೆಸರು, ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಇತಿಹಾಸವನ್ನು ಹೊಂದಿದೆ. ಡೆಮಿಯನ್ಸ್ಕೋ ಪಾಕೆಟ್. ಈ ಪ್ರದೇಶವು ಮಾಸ್ಕೋದ ವಾಯುವ್ಯಕ್ಕೆ ಸೆಲಿಗರ್ ಸರೋವರದ ಸಮೀಪದಲ್ಲಿದೆ. ಇದು ವಿಶ್ವ ಸಮರ 2ರ ಸಮಯದಲ್ಲಿ ಕ್ರೂರ ಯುದ್ಧದ ದೃಶ್ಯವಾಗಿತ್ತು. ಕಠಿಣ ಚಳಿಗಾಲದ ಪರಿಸ್ಥಿತಿಗಳು ಮತ್ತು ತೀವ್ರವಾದ ಹೋರಾಟವು ಎರಡೂ ಕಡೆಗಳಲ್ಲಿ ಭಾರೀ ಸಾವುನೋವುಗಳಿಗೆ ಕಾರಣವಾಯಿತು. ಈ ಪ್ರದೇಶವು ಡೋಲಿನಾ ಸ್ಮೆರ್ಟಿ ಅಥವಾ ವ್ಯಾಲಿ ಆಫ್ ಡೆತ್ ಎಂಬ ಕಠೋರ ಅಡ್ಹೆಸರನ್ನು ಗಳಿಸಿತು. ಪಶ್ಚಿಮ ರಷ್ಯಾದ ಉರಲ್ ಪರ್ವತಗಳಲ್ಲಿ ನೆಲೆಗೊಂಡಿದೆ. ಈ ದೂರದ ಕಣಿವೆಯು ತನ್ನ ವಿಶ್ವಾಸಘಾತುಕ ಭೂಪ್ರದೇಶ ಮತ್ತು ಅನಿರೀಕ್ಷಿತ ಹವಾಮಾನಕ್ಕೆ ಹೆಸರುವಾಸಿಯಾಗಿದೆ. ಫ್ರೆಂಡ್ಸ್, ದನಕಿಲ್ ಡೆಸರ್ಟ್, ಎರಿಟ್ರಿಯಾ. ಅಫಾರ್ ಟ್ರಯಾಂಗಲ್ ಟೆಕ್ಟೋನಿಕ್ಸ್. 3 ಟೆಕ್ಟೋನಿಕ್ ಪ್ಲೇಟ್ಗಳು ನಿಧಾನವಾಗಿ ಬೇರೆಡೆಗೆ ಹೋಗುತ್ತಿರುವ ಸ್ಥಳದಲ್ಲಿ ಖಿನ್ನತೆಯು ಭೂವೈಜ್ಞಾನಿಕ ಚಟುವಟಿಕೆಯ ತೊಟ್ಟಿಲು. ಇದು ಬೆರಗುಗೊಳಿಸುವ ಭೂದೃಶ್ಯಗಳಿಗೆ ಕಾರಣವಾಗುತ್ತದೆ. ಸಾಲ್ಟ್ ಫ್ಲಾಟ್ಗಳು, ಕಣ್ಣು ಕಾಣುವಷ್ಟು ಬಿಳಿಯ ಉಪ್ಪು ಬಯಲುಗಳ ವಿಶಾಲವಾದ ವಿಸ್ತಾರಗಳು, ಕಠಿಣ ಸೂರ್ಯನ ಅಡಿಯಲ್ಲಿ ಆವಿಯಾದ ಪ್ರಾಚೀನ ಸಮುದ್ರದ ನೀರಿನ ಅವಶೇಷಗಳು. ಜ್ವಾಲಾಮುಖಿಗಳು. ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಎರ್ಟಾಲೆ ಕರಗಿದ ಲಾವಾದೊಂದಿಗೆ ಗುಳ್ಳೆಗಳು. ಆದರೆ ಡಲ್ಲೋಲ್ ಜ್ವಾಲಾಮುಖಿ ಆಮ್ಲೀಯ ಬಿಸಿನೀರುಗಳನ್ನು ಚೆಲ್ಲುತ್ತದೆ ಮತ್ತು ಹಳದಿ, ಹಸಿರು ಮತ್ತು ಕಿತ್ತಳೆ ಬಣ್ಣಗಳ ರೋಮಾಂಚಕ ವರ್ಣಗಳಲ್ಲಿ ನೆಲವನ್ನು ಚಿತ್ರಿಸುತ್ತದೆ. ಫ್ರೆಂಡ್ಸ್, ಡೆತ್ ವ್ಯಾಲಿ, ಕ್ಯಾಲಿಫೋರ್ನಿಯಾ. ಒಂದು ಮೋಡಿಮಾಡುವ ಮತ್ತು ವಿಪರೀತ ಭೂದೃಶ್ಯವಾಗಿದೆ. ಇದು ಸುಡುವ ತಾಪಮಾನಗಳು, ಪಾರಮಾರ್ಥಿಕ ಶಿಲಾ ರಚನೆಗಳು ಮತ್ತು ಶ್ರೀಮಂತ ಇತಿಹಾಸದ ನೆಲೆಯಾಗಿದೆ. ಅದರ ಅದ್ಭುತಗಳ ಒಂದು ನೋಟ ಇಲ್ಲಿದೆ. ಸ್ಕಾರ್ಚಿಂಗ್ ಬ್ಯೂಟಿ. ಡೆತ್ ವ್ಯಾಲಿಯು ವಿಶ್ವದ ಅತಿ ಹೆಚ್ಚು ದಾಖಲಾದ ಗಾಳಿಯ ಉಷ್ಣಾಂಶದ ದಾಖಲೆಯನ್ನು ಹೊಂದಿದೆ. 1913ರಲ್ಲಿ ಸಿಜ್ಲಿಂಗ್ 134 ಡಿಗ್ರಿ ಫ್ಯಾರನ್ಹೀಟ್ 56.7 ಡಿಗ್ರಿ ಸೆಲ್ಸಿಯಸ್. ಆದರೂ ಶುಷ್ಕತೆಯ ನಡುವೆ ಬ್ಯಾಡ್ವಾಟರ್ ಬೇಸಿನ್ನಂತಹ ರೋಮಾಂಚಕ ಜೀವನದ ಪಾಕೆಟ್ಗಳನ್ನು ನೀವು ಕಾಣಬಹುದು.
ಸೂರ್ಯನ ಕೆಳಗೆ ವಜ್ರಗಳಂತೆ ಮಿನುಗುವ ಉಪ್ಪು ಫ್ಲಾಟ್ಗಳಿಂದ ಅಲಂಕರಿಸಲ್ಪಟ್ಟ ಉತ್ತರ ಅಮೆರಿಕದ ಅತ್ಯಂತ ಕಡಿಮೆ ಬಿಂದು. ಸ್ಟಾರ್ರಿ ಸ್ಪೆಕ್ಟಾಕಲ್. ಸುಡುವ ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಡೆತ್ ವ್ಯಾಲಿ ಸ್ಟಾರ್ಗೇಜರ್ಗಳ ಸ್ವರ್ಗವಾಗಿ ರೂಪಾಂತರಗೊಳ್ಳುತ್ತದೆ. ಕನಿಷ್ಠ ಬೆಳಕಿನ ಮಾಲಿನ್ಯದೊಂದಿಗೆ ಕ್ಷೀರಪಥವು ಮಸಿಯ ಕಪ್ಪು ಆಕಾಶದಾದ್ಯಂತ ವ್ಯಾಪಿಸುತ್ತದೆ. ಇದು ಉಸಿರುಗಟ್ಟುವ ಆಕಾಶ ಪ್ರದರ್ಶನವನ್ನು ಬಹಿರಂಗಪಡಿಸುತ್ತದೆ. ಫ್ರೆಂಡ್ಸ್, ಲೇಕ್ ನ್ಯಾಟ್ರಾನ್ ಸರೋವರ ಟಾಂಜಾನಿಯಾ, ಕೀನ್ಯಾದ ಗಡಿಯಲ್ಲಿರುವ ಉತ್ತರ ಟಾಂಜಾನಿಯಾದಲ್ಲಿರುವ ನಿಜವಾದ ವಿಶಿಷ್ಟ ಮತ್ತು ಆಕರ್ಷಕ ನೀರಿನ ದೇಹವಾಗಿದೆ. ಇದು ಪೂರ್ವ ಆಫ್ರಿಕನ್ ರಿಫ್ಟ್ನ ಪೂರ್ವ ಶಾಖೆಯಾದ ಗ್ರೆಗೊರಿ ರಿಫ್ಟ್ನಲ್ಲಿ ನೆಲೆಗೊಂಡಿದೆ ಮತ್ತು ಹಲವಾರು ಗಮನಾರ್ಹ ಗುಣಲಕ್ಷಣಗಳನ್ನು ಹೊಂದಿದೆ. ಹೆಚ್ಚಿನ ಕ್ಷಾರೀಯತೆ. ಸರೋವರದ pH ಮಟ್ಟವು 12.5 ಅನ್ನು ತಲುಪಬಹುದು. ಇದು ಭೂಮಿಯ ಮೇಲಿನ ಅತ್ಯಂತ ಕ್ಷಾರೀಯ ಸರೋವರಗಳಲ್ಲಿ ಒಂದಾಗಿದೆ. ಈ ವಿಪರೀತ ಕ್ಷಾರೀಯತೆಯು ಸಿಹಿನೀರಿನ ಆವಿಯಾಗುವಿಕೆಯಿಂದ ಉಂಟಾಗುತ್ತದೆ. ಸೋಡಿಯಂ ಕಾರ್ಬೋನೇಟ್, ನ್ಯಾಟ್ರಾನ್ ಮತ್ತು ಟ್ರೋನಾದಂತಹ ಕೇಂದ್ರೀಕೃತ ಲವಣಗಳನ್ನು ಬಿಟ್ಟು ಬಿಡುತ್ತದೆ. ಇದು ಕೆಂಪು ಬಣ್ಣಕ್ಕೆ ಕೊಡುಗೆ ನೀಡುತ್ತದೆ. ಸೂಕ್ಷ್ಮಜೀವಿಯ ಜೀವನ. ಹಾಲೋಫಿಲಿಕ್ ಆರ್ಕಿಯಾ, ಉಪ್ಪು ಮತ್ತು ಕ್ಷಾರೀಯ ಪರಿಸರದಲ್ಲಿ ಬೆಳೆಯುವ ಒಂದು ರೀತಿಯ ಸೂಕ್ಷ್ಮಜೀವಿ, ನ್ಯಾಟ್ರಾನ್ ಸರೋವರದಲ್ಲಿ ಅರಳುತ್ತದೆ. ಈ ಸೂಕ್ಷ್ಮಜೀವಿಗಳು ಕೆಂಪು ಬಣ್ಣದ ವರ್ಣದ್ರವ್ಯವನ್ನು ಉತ್ಪಾದಿಸುತ್ತವೆ, ಸರೋವರದ ಉರಿಯುತ್ತಿರುವ ನೋಟವನ್ನು ಇನ್ನಷ್ಟು ತೀವ್ರಗೊಳಿಸುತ್ತವೆ. ಫ್ರೆಂಡ್ಸ್, ಬರ್ಮುಡಾ ಟ್ರಯಾಂಗಲ್. ಈ ಒಂದು ಪ್ರದೇಶವು ರಹಸ್ಯ ಮತ್ತು ಒಳಸಂಚುಗಳಿಂದ ಆವೃತವಾಗಿದೆ. ಅಲ್ಲಿ ಹಡಗುಗಳು ಮತ್ತು ವಿಮಾನಗಳು ಯಾವುದೇ ಕುರುಹು ಇಲ್ಲದೆ ಕಣ್ಮರೆಯಾಗುತ್ತವೆ. ಆದರೆ ನಾವು ಸಿದ್ಧಾಂತವನ್ನು ಪರಿಶೀಲಿಸುವ ಮೊದಲು ಕಾಲ್ಪನಿಕತೆಯಿಂದ ಸತ್ಯವನ್ನು ಪ್ರತ್ಯೇಕಿಸೋಣ. ಪುರಾಣ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ ಸುಮಾರು ಮಿಯಾಮಿ, ಬರ್ಮುಡಾ ಮತ್ತು ಪೋರ್ಟೊರಿಕೊದಿಂದ ಸುತ್ತುವರಿದಿದೆ. ಇದರಲ್ಲಿ ವಿವರಿಸಲಾಗದ ಅಯಸ್ಕಾಂತೀಯ ವೈಪರೀತ್ಯಗಳು, ರಾಕ್ಷಸ ಅಲೆಗಳು ಮತ್ತು ಅನ್ಯಗ್ರಹ ಜೀವಿಗಳು ಸಹ ಆಟವಾಡುತ್ತಿವೆ ಎಂದು ಹೇಳಲಾಗುತ್ತದೆ. ವಾಸ್ತವ. ಇತರ ಕಾರ್ಯನಿರತ ಸಮುದ್ರ ಮತ್ತು ವಾಯು ಮಾರ್ಗಗಳಿಗೆ ಹೋಲಿಸಿದರೆ ಅಸಾಮಾನ್ಯ ಕಣ್ಮರೆ ದರಗಳ ಬಗ್ಗೆ ಸಂಶೋಧನೆಯು ಯಾವುದೇ ಪುರಾವೆಗಳನ್ನು ತೋರಿಸುವುದಿಲ್ಲ. ಚಂಡಮಾರುತಗಳು, ಮಾನವ ದೋಷ ಮತ್ತು ಉಪಕರಣಗಳ ವೈಫಲ್ಯದಂತಹ ನೈಸರ್ಗಿಕ ಕಾರಣಗಳಿಗೆ ಅನೇಕ ಕಣ್ಮರೆಯಾಗುವಿಕೆಗಳು ಕಾರಣವೆಂದು ಹೇಳಬಹುದು. ಆದರೆ ಇದು ಇನ್ನೂ ಕೂಡ ನಿಗೂಢವಾಗಿದೆ ಎನ್ನುವುದು ಎಲ್ಲರ ಆಶ್ಚರ್ಯ. ಫ್ರೆಂಡ್ಸ್, ಸಿನಾಬಂಗ್ ವಾಲ್ಕೆನೋ ಇಂಡೋನೇಷ್ಯಾ. ಇದು ಆರ್ಕ್ನ ಭಾಗವಾಗಿದೆ. ಇದು ಯುರೇಷಿಯನ್ ಪ್ಲೇಟ್ ಅಡಿಯಲ್ಲಿ ಇಂಡೋ ಆಸ್ಟ್ರೇಲಿಯನ್ ಪ್ಲೇಟ್ನ ಸಬ್ಡಕ್ಷನ್ನಿಂದ ರಚಿಸಲ್ಪಟ್ಟಿದೆ. ಅಂಡಮಾನ್ ದ್ವೀಪಗಳು ಆರ್ಕ್ನ ಉತ್ತರ ವಾಯುವ್ಯದ ಗಡಿಯಲ್ಲಿದ್ದರೆ ಬಂದಾ ಆರ್ಕ್ ಪೂರ್ವದಲ್ಲಿದೆ. ಸಿನಾಬಂಗ್ ಒಟ್ಟು 4 ಜ್ವಾಲಾಮುಖಿ ಕುಳಿಗಳನ್ನು ಹೊಂದಿದೆ. ಅವುಗಳಲ್ಲಿ ಒಂದು ಪ್ರಸ್ತುತ ಸಕ್ರಿಯವಾಗಿದೆ. 2010 ರಲ್ಲಿ ಸ್ಫೋಟಗೊಳ್ಳುವ ಮೊದಲು ಸಿನಾಬಂಗ್ ಸುಮಾರು 1200 ವರ್ಷಗಳ ಕಾಲ ನಿಷ್ಕ್ರಿಯವಾಗಿತ್ತು. ಸಿನಾಬಂಗ್ 2014, 2016 ಮತ್ತು 2020 ರಲ್ಲಿ ಸೇರಿದಂತೆ 2010 ರಿಂದ ಹಲವಾರು ಬಾರಿ ಸ್ಫೋಟಗೊಂಡಿದೆ. 2020 ರ ಸ್ಫೋಟವು 2010 ರಿಂದ ಅತ್ಯಂತ ಶಕ್ತಿಶಾಲಿಯಾಗಿದೆ. ಇದು 15 ಕಿಲೋಮೀಟರ್ (9.3 ಮೈಲಿ) ವರೆಗೆ ಬೂದಿ ಗರಿಗಳನ್ನು ವಾತಾವರಣಕ್ಕೆ ಕಳುಹಿಸಿತು. ಸಿನಾಬಂಗ್ ಸ್ಫೋಟಗಳು ಜ್ವಾಲಾಮುಖಿಗಳ ಅಪಾಯಗಳ ಜ್ಞಾಪನೆಯಾಗಿದೆ. ಜ್ವಾಲಾಮುಖಿಗಳು ವ್ಯಾಪಕ ವಿನಾಶ ಮತ್ತು ಜೀವಹಾನಿಗೆ ಕಾರಣವಾಗುವುದು. ಫ್ರೆಂಡ್ಸ್, ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್. ಡೌನ್ಟೌನ್ ಸಾವೋ ಪಾಲೊದಿಂದ ಸುಮಾರು 93 ಮೈಲುಗಳಷ್ಟು ದೂರದಲ್ಲಿದೆ. ಇಲ್ಹಾ ಡ ಕ್ವಿಮಡಾ ಗ್ರಾಂಡೆ. ಇದನ್ನು ಸ್ನೇಕ್ ಐಲ್ಯಾಂಡ್, ಬ್ರೆಜಿಲ್ ಎಂದೂ ಕರೆಯುತ್ತಾರೆ. ಈ ದ್ವೀಪವು ಉತ್ತಮ ಕಾರಣಕ್ಕಾಗಿ ಮಾನವನಿಗೆ ನಿರ್ಬಂಧಿತ ಪ್ರದೇಶವಾಗಿದೆ. 2000 ರಿಂದ 4000 ಗೋಲ್ಡನ್ ಲಿಯಾನ್ಸ್ ಹೆಡ್ಗಳು ದ್ವೀಪದಲ್ಲಿ ವಾಸಿಸುತ್ತವೆ ಎಂದು ಸಂಶೋಧಕರು ಅಂದಾಜಿಸಿದ್ದಾರೆ. ಅದು ಪ್ರತಿ ಚದರ ಮೀಟರ್ಗೆ 1 ರಿಂದ 5 ಹಾವುಗಳ ನಡುವೆ ಇರುತ್ತದೆ. ಗೋಲ್ಡನ್ ಲಿಯಾನ್ಸ್ ಹೆಡ್ಗಳು ತುಂಬಾ ಅಪಾಯಕಾರಿಯಾಗಿದ್ದು, ಕೆಲವು ವೈಜ್ಞಾನಿಕ ಕಾರಣಗಳಿಂದ ಕೆಲವರನ್ನು ಹೊರತುಪಡಿಸಿ ಬ್ರೆಜಿಲಿಯನ್ ನೌಕಾಪಡೆಯು ದ್ವೀಪದಲ್ಲಿ ಇಳಿಯುವುದನ್ನು ಸ್ಪಷ್ಟವಾಗಿ ನಿಷೇಧಿಸಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ ವಿಸ್ಮಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.